ಕರ್ನಾಟಕ ಲಲಿತಕಲಾ ಅಕಾಡೆಮಿ ವತಿಯಿಂದ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರವನ್ನು ಮಡಿಕೇರಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಅಂದರೆ ಮಡಿಕೇರಿಯ ಹೊರವಲಯದಲ್ಲಿರುವಂಥ ಕ್ಯಾಪಿಟಲ್ ವಿಲೇಜಲ್ಲಿ ಈ ಒಂದು ಶಿಬಿರ ನಡೆತಿರುವಂಥದ್ದು. ಸಾಕಷ್ಟು ಅಂದರೆ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಿಂದ ಕೂಡ ಒರಿಸ್ಸಾ, ಗೋವಾ, ಹೈದರಾಬಾದ್, ತಮಿಳುನಾಡು ಈ ಕಡೆಯಿಂದ ಕೂಡ ಸಾಕಷ್ಟು ಅಂದರೆ ಕಲಾವಿದರು ಬಂದು ಪಾಲ್ಗೊಂಡಿರುವಂಥದ್ದು ನೋಡ್ಬೋದು. ಯಾವ ರೀತಿ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಈ ರೀತಿಯ ಒಂದು ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಒಂದೊಂದು ಚಿತ್ರಗಳು ಕೂಡ ನೋಡಲಿಕ್ಕೆ ವಿಭಿನ್ನವಾಗಿದೆ. ಅಂದರೆ ಇದು ಸೆಲೆಕ್ಟೆಡ್ ಕಲಾವಿದರು, ಇವರು ಬೇರೆ ಬೇರೆ ಕಡೆಯಿಂದ, ಅಂದರೆ ಎಲ್ಲರನ್ನೂ ಕರೆಯುವಂಥದ್ದಲ್ಲ. ಇಲ್ಲಿ ರಾಷ್ಟ್ರೀಯ ಒಂದು ಮೆಡಲ್ ಪಡೆದಂಥವರು ಕೂಡ ಇಲ್ಲಿ ಇದ್ದಾರೆ. ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರು ಚಿತ್ರ ಬಿಡಿಸ್ತಿರುವಂಥದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂಥದ್ದು, ಜೊತೆಗೆ ಇಲ್ಲಿ ಪ್ರಕೃತಿ ಸೌಂದರ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಕಲೆ ಅಂದರೆ ಬೇರೆ ಬೇರೆ ಪ್ರಕಾರಗಳಿರ್ತವೆ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ಚಿತ್ರಕಲೆ ಬಿಡಿಸ್ತಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಕೂಡ ಇದೆ. ಇದು ಇವರು 4 ದಿವಸದ ಒಂದು ಅವಧಿಯನ್ನು ಕೊಟ್ಟಿದ್ದಾರೆ. ಅವಧಿಯಲ್ಲಿ ಬಿಡಿಸ್ಬೇಕಂತ ಹೇಳುವಂಥದ್ದು. ಅಂದರೆ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಅವರಿಗೆ ಇಲ್ಲೇ ಕರ್ನಾಟಕ ಲಲಿತಕಲಾ ಅಕಾಡೆಮಿ ವತಿಯಿಂದ ಮಾಡಿಕೊಡಲಾಗಿದೆ. ಅವರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಬೆಳಗಿಂದ ಸಂಜೆವರೆಗೆ ಕೂಡ ಈ ಚಿತ್ರಕಲೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ವತಿಯಿಂದ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರವನ್ನು ಮಡಿಕೇರಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಅಂದರೆ ಮಡಿಕೇರಿಯ ಹೊರವಲಯದಲ್ಲಿರುವಂಥ ಕ್ಯಾಪಿಟಲ್ ವಿಲೇಜಲ್ಲಿ ಈ ಒಂದು ಶಿಬಿರ ನಡೆತಿರುವಂಥದ್ದು. ಸಾಕಷ್ಟು ಅಂದರೆ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಿಂದ ಕೂಡ ಒರಿಸ್ಸಾ, ಗೋವಾ, ಹೈದರಾಬಾದ್, ತಮಿಳುನಾಡು ಈ ಕಡೆಯಿಂದ ಕೂಡ ಸಾಕಷ್ಟು ಅಂದರೆ ಕಲಾವಿದರು ಬಂದು ಪಾಲ್ಗೊಂಡಿರುವಂಥದ್ದು ನೋಡ್ಬೋದು. ಯಾವ ರೀತಿ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಈ ರೀತಿಯ ಒಂದು ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಒಂದೊಂದು ಚಿತ್ರಗಳು ಕೂಡ ನೋಡಲಿಕ್ಕೆ ವಿಭಿನ್ನವಾಗಿದೆ. ಅಂದರೆ ಇದು ಸೆಲೆಕ್ಟೆಡ್ ಕಲಾವಿದರು, ಇವರು ಬೇರೆ ಬೇರೆ ಕಡೆಯಿಂದ, ಅಂದರೆ ಎಲ್ಲರನ್ನೂ ಕರೆಯುವಂಥದ್ದಲ್ಲ. ಇಲ್ಲಿ ರಾಷ್ಟ್ರೀಯ ಒಂದು ಮೆಡಲ್ ಪಡೆದಂಥವರು ಕೂಡ ಇಲ್ಲಿ ಇದ್ದಾರೆ. ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರು ಚಿತ್ರ ಬಿಡಿಸ್ತಿರುವಂಥದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂಥದ್ದು, ಜೊತೆಗೆ ಇಲ್ಲಿ ಪ್ರಕೃತಿ ಸೌಂದರ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಕಲೆ ಅಂದರೆ ಬೇರೆ ಬೇರೆ ಪ್ರಕಾರಗಳಿರ್ತವೆ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ಚಿತ್ರಕಲೆ ಬಿಡಿಸ್ತಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಕೂಡ ಇದೆ. ಇದು ಇವರು 4 ದಿವಸದ ಒಂದು ಅವಧಿಯನ್ನು ಕೊಟ್ಟಿದ್ದಾರೆ. ಅವಧಿಯಲ್ಲಿ ಬಿಡಿಸ್ಬೇಕಂತ ಹೇಳುವಂಥದ್ದು. ಅಂದರೆ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಅವರಿಗೆ ಇಲ್ಲೇ ಕರ್ನಾಟಕ ಲಲಿತಕಲಾ ಅಕಾಡೆಮಿ ವತಿಯಿಂದ ಮಾಡಿಕೊಡಲಾಗಿದೆ. ಅವರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಬೆಳಗಿಂದ ಸಂಜೆವರೆಗೆ ಕೂಡ ಈ ಚಿತ್ರಕಲೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ವತಿಯಿಂದ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರವನ್ನು ಮಡಿಕೇರಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಅಂದರೆ ಮಡಿಕೇರಿಯ ಹೊರವಲಯದಲ್ಲಿರುವಂಥ ಕ್ಯಾಪಿಟಲ್ ವಿಲೇಜಲ್ಲಿ ಈ ಒಂದು ಶಿಬಿರ ನಡೆತಿರುವಂಥದ್ದು. ಸಾಕಷ್ಟು ಅಂದರೆ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಿಂದ ಕೂಡ ಒರಿಸ್ಸಾ, ಗೋವಾ, ಹೈದರಾಬಾದ್, ತಮಿಳುನಾಡು ಈ ಕಡೆಯಿಂದ ಕೂಡ ಸಾಕಷ್ಟು ಅಂದರೆ ಕಲಾವಿದರು ಬಂದು ಪಾಲ್ಗೊಂಡಿರುವಂಥದ್ದು ನೋಡ್ಬೋದು. ಯಾವ ರೀತಿ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಈ ರೀತಿಯ ಒಂದು ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಒಂದೊಂದು ಚಿತ್ರಗಳು ಕೂಡ ನೋಡಲಿಕ್ಕೆ ವಿಭಿನ್ನವಾಗಿದೆ. ಅಂದರೆ ಇದು ಸೆಲೆಕ್ಟೆಡ್ ಕಲಾವಿದರು, ಇವರು ಬೇರೆ ಬೇರೆ ಕಡೆಯಿಂದ, ಅಂದರೆ ಎಲ್ಲರನ್ನೂ ಕರೆಯುವಂಥದ್ದಲ್ಲ. ಇಲ್ಲಿ ರಾಷ್ಟ್ರೀಯ ಒಂದು ಮೆಡಲ್ ಪಡೆದಂಥವರು ಕೂಡ ಇಲ್ಲಿ ಇದ್ದಾರೆ. ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರು ಚಿತ್ರ ಬಿಡಿಸ್ತಿರುವಂಥದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂಥದ್ದು, ಜೊತೆಗೆ ಇಲ್ಲಿ ಪ್ರಕೃತಿ ಸೌಂದರ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಕಲೆ ಅಂದರೆ ಬೇರೆ ಬೇರೆ ಪ್ರಕಾರಗಳಿರ್ತವೆ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ಚಿತ್ರಕಲೆ ಬಿಡಿಸ್ತಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಕೂಡ ಇದೆ. ಇದು ಇವರು 4 ದಿವಸದ ಒಂದು ಅವಧಿಯನ್ನು ಕೊಟ್ಟಿದ್ದಾರೆ. ಅವಧಿಯಲ್ಲಿ ಬಿಡಿಸ್ಬೇಕಂತ ಹೇಳುವಂಥದ್ದು. ಅಂದರೆ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಅವರಿಗೆ ಇಲ್ಲೇ ಕರ್ನಾಟಕ ಲಲಿತಕಲಾ ಅಕಾಡೆಮಿ ವತಿಯಿಂದ ಮಾಡಿಕೊಡಲಾಗಿದೆ. ಅವರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಬೆಳಗಿಂದ ಸಂಜೆವರೆಗೆ ಕೂಡ ಈ ಚಿತ್ರಕಲೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ವತಿಯಿಂದ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರವನ್ನು ಮಡಿಕೇರಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಅಂದರೆ ಮಡಿಕೇರಿಯ ಹೊರವಲಯದಲ್ಲಿರುವಂಥ ಕ್ಯಾಪಿಟಲ್ ವಿಲೇಜಲ್ಲಿ ಈ ಒಂದು ಶಿಬಿರ ನಡೆತಿರುವಂಥದ್ದು. ಸಾಕಷ್ಟು ಅಂದರೆ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಿಂದ ಕೂಡ ಒರಿಸ್ಸಾ, ಗೋವಾ, ಹೈದರಾಬಾದ್, ತಮಿಳುನಾಡು ಈ ಕಡೆಯಿಂದ ಕೂಡ ಸಾಕಷ್ಟು ಅಂದರೆ ಕಲಾವಿದರು ಬಂದು ಪಾಲ್ಗೊಂಡಿರುವಂಥದ್ದು ನೋಡ್ಬೋದು. ಯಾವ ರೀತಿ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಈ ರೀತಿಯ ಒಂದು ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಒಂದೊಂದು ಚಿತ್ರಗಳು ಕೂಡ ನೋಡಲಿಕ್ಕೆ ವಿಭಿನ್ನವಾಗಿದೆ. ಅಂದರೆ ಇದು ಸೆಲೆಕ್ಟೆಡ್ ಕಲಾವಿದರು, ಇವರು ಬೇರೆ ಬೇರೆ ಕಡೆಯಿಂದ, ಅಂದರೆ ಎಲ್ಲರನ್ನೂ ಕರೆಯುವಂಥದ್ದಲ್ಲ. ಇಲ್ಲಿ ರಾಷ್ಟ್ರೀಯ ಒಂದು ಮೆಡಲ್ ಪಡೆದಂಥವರು ಕೂಡ ಇಲ್ಲಿ ಇದ್ದಾರೆ. ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರು ಚಿತ್ರ ಬಿಡಿಸ್ತಿರುವಂಥದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂಥದ್ದು, ಜೊತೆಗೆ ಇಲ್ಲಿ ಪ್ರಕೃತಿ ಸೌಂದರ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಕಲೆ ಅಂದರೆ ಬೇರೆ ಬೇರೆ ಪ್ರಕಾರಗಳಿರ್ತವೆ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ಚಿತ್ರಕಲೆ ಬಿಡಿಸ್ತಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಕೂಡ ಇದೆ. ಇದು ಇವರು 4 ದಿವಸದ ಒಂದು ಅವಧಿಯನ್ನು ಕೊಟ್ಟಿದ್ದಾರೆ. ಅವಧಿಯಲ್ಲಿ ಬಿಡಿಸ್ಬೇಕಂತ ಹೇಳುವಂಥದ್ದು. ಅಂದರೆ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಅವರಿಗೆ ಇಲ್ಲೇ ಕರ್ನಾಟಕ ಲಲಿತಕಲಾ ಅಕಾಡೆಮಿ ವತಿಯಿಂದ ಮಾಡಿಕೊಡಲಾಗಿದೆ. ಅವರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಬೆಳಗಿಂದ ಸಂಜೆವರೆಗೆ ಕೂಡ ಈ ಚಿತ್ರಕಲೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.
ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ವತಿಯಿಂದ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರವನ್ನು ಮಡಿಕೇರಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಅಂದರೆ ಮಡಿಕೇರಿಯ ಹೊರವಲಯದಲ್ಲಿರುವಂತಹ ಕ್ಯಾಪಿಟಲ್ ವಿಲೇಜಲ್ಲಿ ಈ ಒಂದು ಶಿಬಿರ ನಡೆತಿರುವಂಥದ್ದು. ಸಾಕಷ್ಟು ಅಂದರೆ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಿಂದ ಕೂಡ ಒರಿಸ್ಸಾ, ಗೋವಾ, ಹೈದರಾಬಾದ್, ತಮಿಳುನಾಡು ಈ ಕಡೆಯಿಂದ ಕೂಡ ಸಾಕಷ್ಟು ಆ, ಕ ಅಂದರೆ ಕಲಾವಿದರು ಬಂದು ಪಾಲ್ಗೊಂಡಿರುವಂಥದ್ದು ನೋಡ್ಬೋದು. ಯಾವ ರೀತಿ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಈ ರೀತಿಯ ಒಂದು ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಒಂದೊಂದು ಚಿತ್ರಗಳು ಕೂಡ ನೋಡಲಿಕ್ಕೆ ವಿಭಿನ್ನವಾಗಿದೆ. ಅಂದರೆ ಇದು ಸೆಲೆಕ್ಟೆಡ್ ಕಲಾವಿದರು, ಇವರು ಬೇರೆ ಬೇರೆ ಕಡೆಯಿಂದ, ಅಂದರೆ ಎಲ್ಲರನ್ನೂ ಕರೆಯುವಂಥದ್ದಲ್ಲ. ಇಲ್ಲಿ ರಾಷ್ಟ್ರೀಯ ಒಂದು ಮೆಡಲ್ ಪಡೆದಂಥವರು ಕೂಡ ಇಲ್ಲಿ ಇದ್ದಾರೆ. ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರು ಚಿತ್ರ ಬಿಡಿಸ್ತಿರುವಂಥದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂಥದ್ದು, ಜೊತೆಗೆ ಇಲ್ಲಿ ಪ್ರಕೃತಿ ಸೌಂದರ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಕಲೆ ಅಂದರೆ ಬೇರೆ ಬೇರೆ ಪ್ರಕಾರಗಳಿರ್ತವೆ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದ ಅಂತ ಒಂದು ಚಿತ್ರಕಲೆ ಬಿಡಿಸ್ತಿದ್ದಾರೆ. ನಾವು ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಕೂಡ ಇದೆ. ಇದು ಇವರು 4 ದಿವಸದ ಒಂದು ಅವಧಿಯನ್ನು ಕೊಟ್ಟಿದ್ದಾರೆ. ಅವಧಿಯಲ್ಲಿ ಬಿಡಿಸ್ಬೇಕಂತ ಹೇಳುವಂಥದ್ದು. ಅಂದರೆ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಅವರಿಗೆ ಇಲ್ಲೇ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ವತಿಯಿಂದ ಮಾಡಿಕೊಡಲಾಗಿದೆ. ಅವರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಬೆಳಗಿಂದ ಸಂಜೆವರೆಗೆ ಕೂಡ ಈ ಚಿತ್ರಕಲೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ವತಿಯಿಂದ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರವನ್ನು ಮಡಿಕೇರಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಅಂದರೆ ಮಡಿಕೇರಿಯ ಹೊರವಲಯದಲ್ಲಿರುವಂತಹ ಕ್ಯಾಪಿಟಲ್ ವಿಲೇಜಲ್ಲಿ ಈ ಒಂದು ಶಿಬಿರ ನಡೆತಿರುವಂಥದ್ದು. ಸಾಕಷ್ಟು ಅಂದರೆ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಿಂದ ಕೂಡ ಒರಿಸ್ಸಾ, ಗೋವಾ, ಹೈದರಾಬಾದ್, ತಮಿಳುನಾಡು ಈ ಕಡೆಯಿಂದ ಕೂಡ ಸಾಕಷ್ಟು ಅಂದರೆ ಕಲಾವಿದರು ಬಂದು ಪಾಲ್ಗೊಂಡಿರುವಂಥದ್ದು ನೋಡ್ಬೋದು. ಯಾವ ರೀತಿ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಈ ರೀತಿಯ ಒಂದು ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಒಂದೊಂದು ಚಿತ್ರಗಳು ಕೂಡ ನೋಡಲಿಕ್ಕೆ ವಿಭಿನ್ನವಾಗಿದೆ. ಅಂದರೆ ಇದು ಸೆಲೆಕ್ಟೆಡ್ ಕಲಾವಿದರು, ಇವರು ಬೇರೆ ಬೇರೆ ಕಡೆಯಿಂದ, ಅಂದರೆ ಎಲ್ಲರನ್ನೂ ಕರೆಯುವಂಥದ್ದಲ್ಲ. ಇಲ್ಲಿ ರಾಷ್ಟ್ರೀಯ ಒಂದು ಮೆಡಲ್ ಪಡೆದಂಥವರು ಕೂಡ ಇಲ್ಲಿ ಇದ್ದಾರೆ. ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರು ಚಿತ್ರ ಬಿಡಿಸ್ತಿರುವಂಥದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂಥದ್ದು, ಜೊತೆಗೆ ಇಲ್ಲಿ ಪ್ರಕೃತಿ ಸೌಂದರ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಕಲೆ ಅಂದರೆ ಬೇರೆ ಬೇರೆ ಪ್ರಕಾರಗಳಿರ್ತವೆ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದ ಅಂತ ಒಂದು ಚಿತ್ರಕಲೆ ಬಿಡಿಸ್ತಿದ್ದಾರೆ. ನಾವು ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಕೂಡ ಇದೆ. ಇದು ಇವರು 4 ದಿವಸದ ಒಂದು ಅವಧಿಯನ್ನು ಕೊಟ್ಟಿದ್ದಾರೆ. ಅವಧಿಯಲ್ಲಿ ಬಿಡಿಸ್ಬೇಕಂತ ಹೇಳುವಂಥದ್ದು. ಅಂದರೆ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಅವರಿಗೆ ಇಲ್ಲೇ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ವತಿಯಿಂದ ಮಾಡಿಕೊಡಲಾಗಿದೆ. ಅವರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಬೆಳಗಿಂದ ಸಂಜೆವರೆಗೆ ಕೂಡ ಈ ಚಿತ್ರಕಲೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ವತಿಯಿಂದ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರವನ್ನು ಮಡಿಕೇರಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಅಂದರೆ ಮಡಿಕೇರಿಯ ಹೊರವಲಯದಲ್ಲಿರುವಂತಹ ಕ್ಯಾಪಿಟಲ್ ವಿಲೇಜಲ್ಲಿ ಈ ಒಂದು ಶಿಬಿರ ನಡೆತಿರುವಂಥದ್ದು. ಸಾಕಷ್ಟು ಅಂದರೆ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಿಂದ ಕೂಡ ಒರಿಸ್ಸಾ, ಗೋವಾ, ಹೈದರಾಬಾದ್, ತಮಿಳುನಾಡು ಈ ಕಡೆಯಿಂದ ಕೂಡ ಸಾಕಷ್ಟು ಅಂದರೆ ಕಲಾವಿದರು ಬಂದು ಪಾಲ್ಗೊಂಡಿರುವಂಥದ್ದು ನೋಡ್ಬೋದು. ಯಾವ ರೀತಿ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಈ ರೀತಿಯ ಒಂದು ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಒಂದೊಂದು ಚಿತ್ರಗಳು ಕೂಡ ನೋಡಲಿಕ್ಕೆ ವಿಭಿನ್ನವಾಗಿದೆ. ಅಂದರೆ ಇದು ಸೆಲೆಕ್ಟೆಡ್ ಕಲಾವಿದರು, ಇವರು ಬೇರೆ ಬೇರೆ ಕಡೆಯಿಂದ, ಅಂದರೆ ಎಲ್ಲರನ್ನೂ ಕರೆಯುವಂಥದ್ದಲ್ಲ. ಇಲ್ಲಿ ರಾಷ್ಟ್ರೀಯ ಒಂದು ಮೆಡಲ್ ಪಡೆದಂಥವರು ಕೂಡ ಇಲ್ಲಿ ಇದ್ದಾರೆ. ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರು ಚಿತ್ರ ಬಿಡಿಸ್ತಿರುವಂಥದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂಥದ್ದು, ಜೊತೆಗೆ ಇಲ್ಲಿ ಪ್ರಕೃತಿ ಸೌಂದರ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಕಲೆ ಅಂದರೆ ಬೇರೆ ಬೇರೆ ಪ್ರಕಾರಗಳಿರ್ತವೆ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದ ಅಂತ ಒಂದು ಚಿತ್ರಕಲೆ ಬಿಡಿಸ್ತಿದ್ದಾರೆ. ನಾವು ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಕೂಡ ಇದೆ. ಇದು ಇವರು 4 ದಿವಸದ ಒಂದು ಅವಧಿಯನ್ನು ಕೊಟ್ಟಿದ್ದಾರೆ. ಅವಧಿಯಲ್ಲಿ ಬಿಡಿಸ್ಬೇಕಂತ ಹೇಳುವಂಥದ್ದು. ಅಂದರೆ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಅವರಿಗೆ ಇಲ್ಲೇ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ವತಿಯಿಂದ ಮಾಡಿಕೊಡಲಾಗಿದೆ. ಅವರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಬೆಳಗಿಂದ ಸಂಜೆವರೆಗೆ ಕೂಡ ಈ ಚಿತ್ರಕಲೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ವತಿಯಿಂದ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರವನ್ನು ಮಡಿಕೇರಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಅಂದರೆ ಮಡಿಕೇರಿಯ ಹೊರವಲಯದಲ್ಲಿರುವಂತಹ ಕ್ಯಾಪಿಟಲ್ ವಿಲೇಜಲ್ಲಿ ಈ ಒಂದು ಶಿಬಿರ ನಡೆತಿರುವಂಥದ್ದು. ಸಾಕಷ್ಟು ಅಂದರೆ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಿಂದ ಕೂಡ ಒರಿಸ್ಸಾ, ಗೋವಾ, ಹೈದರಾಬಾದ್, ತಮಿಳುನಾಡು ಈ ಕಡೆಯಿಂದ ಕೂಡ ಸಾಕಷ್ಟು ಅಂದರೆ ಕಲಾವಿದರು ಬಂದು ಪಾಲ್ಗೊಂಡಿರುವಂಥದ್ದು ನೋಡ್ಬೋದು. ಯಾವ ರೀತಿ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಈ ರೀತಿಯ ಒಂದು ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಒಂದೊಂದು ಚಿತ್ರಗಳು ಕೂಡ ನೋಡಲಿಕ್ಕೆ ವಿಭಿನ್ನವಾಗಿದೆ. ಅಂದರೆ ಇದು ಸೆಲೆಕ್ಟೆಡ್ ಕಲಾವಿದರು, ಇವರು ಬೇರೆ ಬೇರೆ ಕಡೆಯಿಂದ, ಅಂದರೆ ಎಲ್ಲರನ್ನೂ ಕರೆಯುವಂಥದ್ದಲ್ಲ. ಇಲ್ಲಿ ರಾಷ್ಟ್ರೀಯ ಒಂದು ಮೆಡಲ್ ಪಡೆದಂಥವರು ಕೂಡ ಇಲ್ಲಿ ಇದ್ದಾರೆ. ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರು ಚಿತ್ರ ಬಿಡಿಸ್ತಿರುವಂಥದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂಥದ್ದು, ಜೊತೆಗೆ ಇಲ್ಲಿ ಪ್ರಕೃತಿ ಸೌಂದರ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಕಲೆ ಅಂದರೆ ಬೇರೆ ಬೇರೆ ಪ್ರಕಾರಗಳಿರ್ತವೆ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದ ಅಂತ ಒಂದು ಚಿತ್ರಕಲೆ ಬಿಡಿಸ್ತಿದ್ದಾರೆ. ನಾವು ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಕೂಡ ಇದೆ. ಇದು ಇವರು 4 ದಿವಸದ ಒಂದು ಅವಧಿಯನ್ನು ಕೊಟ್ಟಿದ್ದಾರೆ. ಅವಧಿಯಲ್ಲಿ ಬಿಡಿಸ್ಬೇಕಂತ ಹೇಳುವಂಥದ್ದು. ಅಂದರೆ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಅವರಿಗೆ ಇಲ್ಲೇ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ವತಿಯಿಂದ ಮಾಡಿಕೊಡಲಾಗಿದೆ. ಅವರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಬೆಳಗಿಂದ ಸಂಜೆವರೆಗೆ ಕೂಡ ಈ ಚಿತ್ರಕಲೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರ ಆಯೋಜನೆ ಮಾಡಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.